ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 1-5 ವಚನಗಳು. ಫರಿಸಾಯರು, ಯೆಹೂದ್ಯರು, ಹಿರಿಯ ಸಭೆಯವನಾದ ನಿಕೋದೇಮ ಎಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು, ಆತನ ಗುರುವೇ, ನೀನು ದೇವರ ಕಡೆಯಿಂದ ಬಂದು ಬೋಧಕನೆಂದು ಬಲ್ಲೆವು. ನೀನು ಮಾಡುವಂತ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಸಾಕ ಬ್ರದರ್? ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರರು ಅಂದನು. ಇಲ್ಲಿ ಯೇಸು ಕ್ರಿಸ್ತನು ಆತನು ಜನರ ಮಧ್ಯದಲ್ಲಿರುವಾಗ ಈ ಪರಿಸಾರ ಯಹೂದ್ಯರ ಹಿರಿಯ ಸಭೆಯವನಾದ ನಿಕೋದೇಮನೆಂಬ ಮನುಷ್ಯನು ಆತನು ಬೋಧಕನಾಗಿದ್ದು ಜನರ ನಿಮಿತ್ತವಾಗಿ ಭಯಪಟ್ಟು ತನಗೆ ಬಹಿಷ್ಕಾರವಾದೀತೆಂದು ಭಯಪಟ್ಟು ಆತನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನು ಹೇಳ್ತಾನೆ, ಯೇಸು ಸ್ವಾಮಿ, ನಿನ್ನ ಮಾಡುವಂತ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅವು ದೇವರ ಸಹಾಯವಿಲ್ಲದೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೀನು ದೇವರ ಕಡೆಯಿಂದ ಬಂದ ಬೋಧಕನು ಎಂಬುದಾಗಿ ಆತನು ಕೂಡ ಮಾತಾಡ್ತಾ ಇರೋದನ್ನ ನೋಡ್ತೇವೆ. ಅದಕ್ಕೆ ಯೇಸು ಏನು ಉತ್ತರ ಕೊಡದೆ ನೇರವಾಗಿ ಆತನ ಹೇಳ್ತಾನೆ, ಯೇಸು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂತ. ಇಲ್ಲಿ ನಿಕೋದೇಮನು ಆತನು ಬೋಧಕನಾಗಿದ್ದನು, ಆತನು ಜನರ ಹಿರಿಯನಾಗಿದ್ದನು, ಹಿರಿಯ ಸಭೆಯವನಾಗಿದ್ದನು. ಅಲ್ಲಿ ಕರ್ತನು ಆತನಿಗೆ ನೀನು ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ಹೇಳುವುದನ್ನು ನೋಡ್ತೇವೆ. ಆ ಹಿರಿಯ ವ್ಯಕ್ತಿ ಆತನು ಹೇಳ್ತಾನೆ, ನಾನು ತಾಯಿಯ ಗರ್ಭದಲ್ಲಿ ತಿರುಗಿ ನಾನು ಸೇರಿ ಹುಟ್ಟುವುದಾದೀತೆ ಎಂಬುದಾಗಿ ಆತನು ಹೇಳುವುದನ್ನು ನೋಡ್ತೇವೆ. ಇಲ್ಲಿ ಯೇಸು ಸ್ವಾಮಿ ಪ್ರತಿಯೊಬ್ಬ ವ್ಯಕ್ತಿ ಪುನರ್ಜನ್ಮ ಹೊಂದಬೇಕು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ, ಹೊಸದಾಗಿ ಹುಟ್ಟುವಂಥದ್ದು ಎಂಬುದಾಗಿ. ನಾವು ಅನೇಕ ಸಾರಿ ಇದನ್ನು ನಾವು ಅಲಕ್ಷ್ಯ ಮಾಡ್ತೇವೆ. ನಾವು ಅನೇಕರು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರಾಗಿರ್ತೇವೆ. ನಾವು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ದೇವರ ರಾಜ್ಯವನ್ನು ನೇರವಾಗಿ ಸೇರ್ತೇವೆ ಎಂಬುದಾಗಿ ನಾವು ಭಾವಿಸ್ತೇವೆ. ಯಹೂದ್ಯರು ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ರು. ಸ್ನಾನಿಕನಾದ ಯೋಹಾನನು ಅವ್ರನ್ನು ಗದರಿಸಿ ನಾವು ನೋಡ್ತೇವೆ, ಪಶ್ಚಾತ್ತಾಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನೀವು ನಾಶವಾಗ್ತೀರೆಂಬಂತೆ ಅವರನ್ನು ಗದರಿಸುತ್ತಾ ಇದ್ದುದನ್ನು ನಾವು ನೋಡ್ತೇವೆ. ಇಲ್ಲಿ ಕೂಡ ಯೇಸು ಸ್ವಾಮಿ ಈ ನಿಕೋದೇಮನಿಗೆ, ಹಿರಿಯ ಸಭೆಯ ಮೆಂಬರ್ ಆಗಿದ್ದಂತ ನಿಕೋದೇಮನಿಗೆ ಆತನ ಹೇಳ್ತಾನೆ, ನೀನು ಹೊಸದಾಗಿ ಹುಟ್ಟದೆ ಹೋದರೆ ದೇವರ ರಾಜ್ಯ ಕಾಣಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ, ಸೇರುವುದು ಅಲ್ಲ, ಇಲ್ಲಿ ನಾವು ಕಾಣಲಾರನೆಂಬುದಾಗಿ ಹೇಳುವುದನ್ನು ನಾವು ನೋಡ್ತೇವೆ. 5ನೇ ವಚನದಲ್ಲಿ ಅಲ್ಲಿ ಯೇಸು ಸ್ವಾಮಿ ತಿರುಗಿ ಹೇಳ್ತಾನೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ. ಅದಕ್ಕೆ ಯೇಸು, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಆ ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮೆ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಇಲ್ಲ ನೋಡ್ತೇವೆ, ಯೇಸು ಆತನ ತಿರುಗಿ ಹೇಳ್ತಾನೆ, ನಿನಗೆ ನಿಜ ನಿಜವಾಗಿ ಹೇಳ್ತೇನೆ. ಯಾವಾಗ ಯೇಸು ಸ್ವಾಮಿ ನಿಜ ನಿಜವಾಗಿ ಹೇಳ್ತೇನೆ ಅಂತನೋ ಅದು ಬಹಳ ಪ್ರಾಮುಖ್ಯವಾದ ವಾಕ್ಯ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಇಷ್ಟು ಪ್ರಾಮುಖ್ಯವಾದ ಸಂಗತಿಯನ್ನು ನಾವು ಅನೇಕ ಸಾರಿ ಅಲಕ್ಷ್ಯ ಮಾಡ್ತೇವೆ, ವಾಕ್ಯವನ್ನು ಅಲಕ್ಷ್ಯ ಮಾಡ್ತೇವೆ. ಇಲ್ಲಿ ನಾನು ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ನಾವು ನೋಡುವಾಗ ಅದಕ್ಕೆ ಒಂದು ಫೌಂಡೇಶನ್ ಅಥವಾ ಅಸ್ಥಿವಾರ ಯಾವುದಂದ್ರೆ ಪಶ್ಚಾತ್ತಾಪ. ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಸ್ನಾನಿಕನಾದ ಯೋಹಾನನು ಬಂದಾಗ ಆತನು ಹೇಳ್ತಾನೆ, ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ. ಯೇಸು ಸ್ವಾಮಿ ತನ್ನ ಸೇವೆಯನ್ನು ಆರಂಭ ಮಾಡಿದಾಗ ಆತನು ಹೇಳ್ತಾನೆ, ದೇವರ ರಾಜ್ಯವು ಸಮೀಪಿಸಿತು, ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವುದು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಅಪೊಸ್ತಲರು ತಮ್ಮ ಸೇವೆಯನ್ನು ಆರಂಭ ಮಾಡಿದಾಗ ಅಲ್ಲಿ ಕೂಡ ಅವರು ಹೇಳ್ತಾರೆ, ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳರೆಂಬುದಾಗಿ ಅವರು ಹೇಳುವುದು ನಾವು ನೋಡ್ತೇವೆ. ಇಲ್ಲಿ ಯೇಸು ಸ್ವಾಮಿ 3 ಸಾರಿ
ಹೊಸದಾಗಿ ಹುಟ್ಟುವುದೆಂಬುದಾಗಿ ನಾವು ನೋಡ್ತೇವೆ. 3ನೇ ವಚನದಲ್ಲಿ, 5ನೇ ವಚನದಲ್ಲಿ ಹಾಗೂ 7ನೇ ವಚನದಲ್ಲಿ ಆತನು ಹೇಳ್ತಾನೆ ಹೊಸದಾಗಿ ಹುಟ್ಟಬೇಕು. 7ನೇ ವಚನದಲ್ಲಿ ಆತನು ಹೇಳ್ತಾನೆ ನೀವು ಹೊಸದಾಗಿ ಹುಟ್ಟಲೇಬೇಕು ಅಲ್ಲಿ ಎಂಬುದಾಗಿರುತ್ತೆ. ಯು ಮಸ್ಟ್ ಬಿ ಬಾರ್ನ್ ಅಗೇನ್. ಇಲ್ಲಿ ಕನ್ನಡದಲ್ಲಿ ಹೊಸದಾಗಿ ಹುಟ್ಟಬೇಕಂತ ಇದೆ, ಆದ್ರೆ ಇಂಗ್ಲಿಷ್ ನಲ್ಲಿ ನೋಡುವಾಗ ಯು ಮಸ್ಟ್ ಬಿ ಬಾರ್ನ್ ಅಗೇನ್, ನೀನು ಹೊಸದಾಗಿ ಹುಟ್ಟಲೇಬೇಕು ಎಂಬುದಾಗಿ ಹೇಳುವಂಥದ್ದು ನಾವು ನೋಡ್ತೀವಿ. ಬಹಳ ಪ್ರಾಮುಖ್ಯವಾದ ಸಂಗತಿ ನಮ್ಮ ಜೀವನದಲ್ಲಿ. ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ನಾವು ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಒಡೆಯನನ್ನಾಗಿ ನಾವು ಸ್ವೀಕಾರ ಮಾಡಿಕೊಳ್ಳುವಾಗ ನಾವು ನೋಡ್ತೇವೆ ಹೊಸದಾಗಿ ಹುಟ್ಟುವ ಅನುಭವವನ್ನು ನಾವು ಪಡೆದುಕೊಳ್ಳುತ್ತೇವೆ. ಇದೇ ಯೋಹಾನ 1 ಅದರ 12ರಲ್ಲಿ ನಾವು ನೋಡುವುದಾಗಿದ್ದರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇಲ್ಲ ನೋಡ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಈ ಹೊಸದಾಗಿ ಹುಟ್ಟುವಂತಹ ಸಂಗತಿ, ದೇವರ ಮಕ್ಕಳಾಗುವಂತ ಸಂಗತಿ, ಇದರ ಮೂಲಕ ನಾವು ನೋಡ್ತೇವೆ. ಇದು ನಮಗೆ ಅತ್ಯವಶ್ಯವಾದ ಸಂಗತಿ ಎಂಬುದಾಗಿ ನಾವು ನೋಡ್ತೇವೆ. ದೇವರ ರಾಜ್ಯ ಕಾಣುವುದು, ದೇವರ ರಾಜ್ಯ ಸೇರುವುದು, ಇದು ನಾವು ಹೊಸದಾಗಿ ಹುಟ್ಟಲೇಬೇಕೆಂಬುದಾಗಿ ನಾವು ನೋಡ್ತೇವೆ. ಅದ ಕಾರಣ ಈ ಪುನರ್ಜನ್ಮ ಎಂಬುದು ಬಹಳ ಅತ್ಯವಶ್ಯಕವಾದ ಸಂಗತಿ ಆಗಿರ್ತದೆ. ಯಾವ ರೀತಿಯಾಗಿ ಒಂದು ಹೇಳಿಕತ್ತೆ ಪುನರಪಿ ಜನನಂ ಪುನರಪಿ ಮರಣಂ, ಮತ್ತೆ ಆ ರೀತಿಯಾಗಿ ಅಲ್ಲ. ನಾವು ಈ ದೇಹದಲ್ಲಿ ಇರುವಾಗಲೇ ನಾವು ಪುನರ್ಜನ್ಮ ಹೊಂದಿಕೊಳ್ಳುತ್ತೇವೆ. ಅದನ್ನು ನಾವು ಕರ್ತನು 2ನೇ ಸಾರಿ ಲೋಕಕ್ಕೆ ಬರುವಾಗ ನಾವು ನಮ್ಮ ದೇಹಗಳು ಅವು ಪುನರುತ್ಥಾನ ಹೊಂದುವುದರ ಮೂಲಕವಾಗಿ ಅದನ್ನು ಪೂರ್ಣವಾಗಿ ನಾವು ಮಾಡಿಕೊಳ್ಳುತ್ತೇವೆ. ನಾವು ಪುನರ್ಜನ್ಮ ಹೊಂದಿದವರಾಗಿದ್ದೇವೆ. ನಾವು 1 ಪೇತ್ರ ಅದರ 1ನೇ ಅಧ್ಯಾಯ 23ನೇ ವಚನ. 1 ಪೇತ್ರ 1:23. ನೀವು ಪುನರ್ಜನ್ಮ ಹೊಂದಿರುವವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಹುಟ್ಟದಲ್ಲ, ನಾಶವಾಗದ ಬೀಜದಿಂದಲೇ ಹುಟ್ಟದ್ದು. ಅದು ದೇವರ ಸದಾ ಜೀವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಇಲ್ಲ ನೋಡ್ತೇವೆ, ನಾವು ಪುನರ್ಜನ್ಮ ಹೊಂದಿದವರಾಗಿದ್ದೇವಲ್ಲ ಎಂಬುದಾಗಿ ಪೇತ್ರನ್ನು ಬರೆಯುವುದು ನಾವು ನೋಡ್ತೇವೆ. ಯಾವ ರೀತಿಯಾಗಿ ನಾವು ಪುನರ್ಜನ್ಮ ಹೊಂದಿದ್ವಿ ಎಂಬುದಾಗಿ ಹೇಳ್ತಾನೆ. ನಾವು ನಾಶವಾಗದ ಬೀಜ ಅದು ದೇವರ ವಾಕ್ಯದ ಸದಾ ಜೀವುಳ್ಳ ವಾಕ್ಯದ ಮೂಲಕವಾಗಿ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಪುನರ್ಜನ್ಮ ಹೊಂದೋದಕ್ಕಾಗಿ ಮುಖ್ಯವಾಗಿ ಬೇಕಾದದ್ದು ನಾವು ನೋಡ್ತೇವೆ, ಅದು ದೇವರ ವಾಕ್ಯ. ಆದ ಕಾರಣ 5ನೇ ವಚನದಲ್ಲಿ, 3ನೇ ಅಧ್ಯಾಯ 5ನೇ ವಚನದಲ್ಲಿ, ಯೋಹಾನ 3:5ರಲ್ಲಿ ನಾವು ನೋಡ್ತೇವೆ, ಯೇಸು ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ, ನೀರು ಅದು ವಾಕ್ಯದ ಬಗ್ಗೆ ಹೇಳುವಂತದ್ದಾದ್ರೆ ದೇವರ ವಾಕ್ಯವನ್ನು ಅದು ಹೇಳುವಂತದ್ದಾಗಿದೆ. ನಾವು ದೇವರ ವಾಕ್ಯವಿಲ್ಲದೆ ನಾವು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಎಫೆಸದವರನ್ನು ಬರೆದ ಪತ್ರಿಕೆಯಲ್ಲಿ ಎಫೆಸ ಅದರ 5ನೇ ಅಧ್ಯಾಯದಲ್ಲಿ ಅದರ ಯಾವ್ದು ಬ್ರದರ್? 27ನೇ ವಚನದಲ್ಲಿ, ಅದನ್ನು ಕಳಂಕ ಸುಕ್ಕು ಮುಂತಾದೊಂದು ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧತ್ವವು ನಿರ್ದೋಷವೂ ಮಹಿಮೆ ಉಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಆಮೆನ್. ವಾಕ್ಯ ಅದು ನೀರಿಗೆ ಹೋಲಿಕೆ ಆಗಿದೆ. ವಾಕ್ಯೋಪದೇಶ ಸಹಿತವಾದ ಜಲಸ್ನಾನ ಎಂಬುದಾಗಿ ಹೇಳುವಂತದ್ದಾಗಿದೆ. ನಾವು ದೇವರ ವಾಕ್ಯವನ್ನು ಕೇಳದೆ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯತೆ ಇಲ್ಲ. ಯಾರಾದರೂ ದೇವರ ವಾಕ್ಯವನ್ನು ನಮಗೆ ಹೇಳುವಾಗ ಅಥವಾ ನಾವು ದೇವರ ವಾಕ್ಯವನ್ನು ಓದುವಾಗ ಅದು ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತದೆ. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ, ಅದು ದೇವರ ಆತ್ಮನು ಕೂಡ ನಮ್ಮ ಜೀವನದಲ್ಲಿ ಕೆಲಸ ಮಾಡಿ ನಾವು ಹೊಸದಾಗಿ ಹುಟ್ಟುವಂತೆ, ನಾವು ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆ ತಿರುಗಿಕೊಳ್ಳುವಂತೆ ಪವಿತ್ರ ಆತ್ಮನು ನಮ್ಮ ಜೀವನದಲ್ಲಿ ಪಾಪದ ಅರ್ಹನ್ನು ಹುಟ್ಟಿಸಿ ನಾವು ದೇವರ ಕಡೆ ತಿರುಗುವಂತೆ ಮಾಡ್ತಾನೆ. ಅದು ನಮಗೆ ಅತ್ಯವಶ್ಯವಾದಂತ ಸಂಗತಿ, ನಮಗೆ ಬೇಕಾದಂತ
ಅತ್ಯವಶ್ಯಕವಾದಂತ ಅತಿ ಅಮೂಲ್ಯವಾದ ಸಂಗತಿ ಇದಾಗಿದೆ. ನಾವು ಹೊಸದಾಗಿ ಹುಟ್ಟುವುದು ಅಥವಾ ದೇವರಿಂದ ಹುಟ್ಟುವಂಥದ್ದು ಇದು ನಮಗೆ ಅತ್ಯವಶ್ಯಕವಾದ ಸಂಗತಿಯಾಗಿದೆ. ನೀನು ಹೊಸದಾಗಿ ಹುಟ್ಟದೆ ಹೋದರೆ ಎಂಬುದಾಗಿ ಹೇಳುವಾಗ ಅಲ್ಲಿ ಯೇಸು ಸ್ವಾಮಿ ಮತ್ತೊಂದು ಆದ ಶಬ್ದವನ್ನು ಉಪಯೋಗಿಸುವಂತ ಮೇಲಿನಿಂದ ಅಥವಾ ಪರಲೋಕದಿಂದ ನಾವು ಹುಟ್ಟದೆ ಹೋದರೆ, ಅಂದ್ರೆ ಇದು ದೇವರ ವಾಕ್ಯದ ಮೂಲಕವಾಗಿ ಪವಿತ್ರಾತ್ಮನ ಮೂಲಕವಾಗಿ ನಾವು ಹುಟ್ಟದೆ ಹೋದರೆ ಅದು ಸರಳವಾದದ್ದು. ನಾವು ನೋಡ್ತೇವೆ, ಪಾಪಕ್ಕಾಗಿ ಪಶ್ಚಾತ್ತಾಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಯೇಸುವನ್ನು ನಮ್ಮ ಸ್ವಂತ ರಕ್ಷಕನು ಕರ್ತನು ಎಂಬುದಾಗಿ ನಮ್ಮನ್ನು ಸ್ವೀಕಾರ ಮಾಡಿಕೊಂಡು ನಾವು ಅದರಲ್ಲಿ ಮುಂದುವರಿದಾಗಿದ್ದರೆ ನಾವು ಪುನರ್ಜನ್ಮ, ನಾವು ಅನೇಕ ಸಾರಿ ಧಾರ್ಮಿಕತೆಯನ್ನು ಅಳವಡಿಸಿಕೊಂಡಿರ್ತೇವೆ, ಧಾರ್ಮಿಕರಾಗಿ ನಾವು ಜೀವಿಸ್ತೇವೆ, ಆದ್ರೆ ನಾವು ಪುನರ್ಜನ್ಮ ಹೊಂದಿದವರಾಗಿರೋದಿಲ್ಲ, ಹೊಸದಾಗಿ ಹುಟ್ಟಿರೋದವರಾಗಿರೋದಿಲ್ಲ, ಅಥವಾ ರಕ್ಷಣೆ ನಾವು ಹೊಂದಿರೋದವರಾಗಿರ್ಲಿಲ್ಲ. ನಾನು ಕ್ರೈಸ್ತನಾಗಿ ಹುಟ್ಟಿ ಕ್ರೈಸ್ತ ಸಭೆಯ ಎಲ್ಲ ಆಚಾರಗಳನ್ನು ಬಹಳ ಭಯಭಕ್ತಿಯಿಂದ ಹಿಂಬಾಲಿಸುವಂತ ವ್ಯಕ್ತಿಯಾಗಿದ್ದೆ. ಆದ್ರೆ ನಾನು ಹೊಸದಾಗಿ ಹುಟ್ಟಿರ್ಲಿಲ್ಲ, ನಾನು ರಕ್ಷಣೆ ಹೊಂದಿರ್ಲಿಲ್ಲ. ಆದ್ರೆ ಯಾವಾಗ ನಾನು ಯೇಸುವಿನ ಕಡೆಗೆ ತಿರುಗಿಕೊಂಡೆ, ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟೆ, ನನ್ನ ಜೀವನ ಬದಲಾಯಿತು, ನನ್ನ ಜೀವನ ಹೊಸದಾಗಿ ಮಾಡಲ್ಪಟ್ಟಿತು. ಅದು ನಾನು ಹೊಸದಾಗಿ ಹುಟ್ಟಿದ ಅನುಭವವನ್ನು ಪಡೆದುಕೊಂಡೆ. ಈಗ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹಳೆಯದೆಲ್ಲವೂ ಹೋಯಿತು, ಎಲ್ಲಾ ನೂತನವಾಯಿತು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಆದ ಕಾರಣ ನಾವು ಇಲ್ಲಿ ಯೇಸು ಸ್ವಾಮಿ ಹೇಳುವಾಗ ನಿನಗೆ ನಿಜ ನಿಜವಾಗಿ ಹೇಳ್ತಿರುವುದಾಗಿ ಇಲ್ಲಿ 2 ಸಾರಿ ಹೇಳುವಾಗ, ನೀನು ಹೊಸದಾಗಿ ಹುಟ್ಟಲೇಬೇಕೆಂಬುದಾಗಿ 3 ಸಾರಿ ಹೇಳುವಾಗ ನಾವು ನಮ್ಮನ್ನು ಪರೀಕ್ಷಿಸಿಕೊಂಡು ನಾನು ನಿಜವಾಗಿ ಹೊಸದಾಗಿ ಹುಟ್ಟಿದ್ದೇನೋ, ನಾನು ಪುನರ್ಜನ್ಮ ಹೊಂದಿದವನಾಗಿದ್ದೇನೋ, ನಾನು ದೇವರಿಂದ ಹುಟ್ಟಿದ್ದೇನೆ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಅದರಲ್ಲಿ ನಾವು ಪ್ರವೇಶ ಮಾಡೋಣ. ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆ ತಿರುಗಿಕೊಳ್ಳಿರಿ ಎಂಬುದಾಗಿ ಕರ್ತನು ಹೇಳಲು ಈ ಕಡೆ ದಿವಸಗಳಲ್ಲಿ ನಾವಿದ್ದೇವೆ. ಲೋಕವು ಇನ್ನೂ ಹೆಚ್ಚಾಗಿ ಪಾಪದ ಕಡೆ, ಕೆಟ್ಟತನ ಕಡೆಗೆ ಹೋಗ್ತಾ ಇರುವಾಗ ವಿಶ್ವಾಸಿಗಳಾದ ನಾವು ಕರ್ತನ ಕಡೆ ಇನ್ನೂ ಪರಿಶುದ್ಧರಾಗಿ ಒಂದು ಹೊಸದಾಗಿ ಹುಟ್ಟಿದ ಅನುಭವದಲ್ಲಿ ಇನ್ನೂ ಆಳವಾದ ರೀತಿಯಲ್ಲಿ ನಾವು ಬೆಳೆದು ಹೋಗುವಂತೆ, ನಮ್ಮ ಆತ್ಮೀಕ ಜೀವನದಲ್ಲಿ ಒಂದು ಆಳವಾದ ಅಸ್ಥಿವಾರ ಇದ್ದು ನಾವು ದೃಢವಾಗಿ ನಿಂತುಕೊಳ್ಳುವಂತೆ ಕರ್ತನು ನಮಗೆ ಕೃಪೆ ಕೊಡಲಿ. ಮತ್ತು ನಮ್ಮ ಜೀವನದಲ್ಲಿ ನಾವು ಹೊಸದಾಗಿ ಹುಟ್ಟಿದವರಾಗಿದ್ದರೆ ದೇವರ ವಾಕ್ಯದ ಪ್ರಕಾರವಾಗಿ ನಾವು ನಮ್ಮ ಜೀವನವನ್ನು ದೇವರ ವಾಕ್ಯವೆಂಬ ಬಂಡೆಯ ಮೇಲೆ ಅಗಿದು ನಮ್ಮ ಜೀವನವನ್ನು ನಮ್ಮ ಮನೆಯನ್ನು ಕಟ್ಟಿದ್ದಾಗಿದ್ದರೆ ನಾವು ನೋಡ್ತೇವೆ, ಪ್ರವಾಹ ಬರ್ಲಿ, ಸಮಸ್ಯೆಗಳು ಬರ್ಲಿ, ಕಷ್ಟ ಸಂಕಟಗಳು ಬಂದರೂ ಕೂಡ ಕರ್ತನಿಗಾಗಿ ನಾವು ದೃಢವಾಗಿ ನಿಂತುಕೊಳ್ಳುತ್ತೇವೆ, ನಾವು ಅಲ್ಲಾಡುವುದಿಲ್ಲ, ಬಲವಾಗಿರ್ತೇವೆ. ಆದ ಕಾರಣ ಈ ದೇವರ ವಾಕ್ಯದ ಅಸ್ಥಿವಾರದೊಳಗೆ ವಿಶೇಷವಾಗಿ ಪುನರ್ಜನ್ಮ ಹೊಂದಿದವರಾಗಿ ನಾವು ಜೀವಿಸುವಂತೆ ಕರ್ತನು ನಮ್ಮ ಪ್ರತಿಯೊಬ್ಬರಿಗೆ ಕೃಪೆ ಕೊಡಲಿ. ತನ್ನ ರಕ್ತದ ಬಲದಿಂದ ಪ್ರತಿಯೊಬ್ಬರು ಹೊಸದಾಗಿ ಹುಟ್ಟಿದವರಾಗಿ ಆತನ ರಾಜ್ಯದಲ್ಲಿ ಸೇರಲ್ಪಟ್ಟು ನಾವು ಇತರರಿಗೆ ಸಾಕ್ಷಿಗಳಾಗುವಂತೆ, ಕರ್ತನ ಅನುಭವವನ್ನು ನಾವು ಹೊಂದಿಕೊಳ್ಳುವರಾಗಿರುವಂತೆ, ಕರ್ತನೊಂದಿಗೆ ಸಂಪರ್ಕ ಹೊಂದಿದವರಾಗಿ ನಾವು ಜೀವಿಸುವಂತೆ ಕರ್ತನು ಕೃಪೆ ಕೊಡಲಿ. ಇಲ್ಲಿ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ದೇವರು ವಿಶೇಷವಾಗಿ ಆಶೀರ್ವದಿಸಲಿ. ಮತ್ತು ಕರ್ತನಿನ ಕೃಪೆಯಿಂದ ತನ್ನ ಕೃಪೆಯಿಂದ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ಬಲಪಡಿಸಿ ನಿಮ್ಮನ್ನು ನಡೆಸಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಟೈಮ್ ಇದೆ, ಇನ್ನೂ ಸಮಯ ಇದೆ ಪಾಸ್ಟರ್. 6 ಗಂಟೆವರೆಗೆ ಇನ್ನೂ 15 ನಿಮಿಷ ಇದೆ. ಇಲ್ಲಿ ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಆದ ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ಹೇಳಿದ್ದರಿಂದ ಆಶ್ಚರ್ಯ ಪಡಬೇಕೆಂಬುದಾಗಿ 7ನೇ ವಚನದಲ್ಲಿ ಕರ್ತನು ಹೇಳುವುದನ್ನು ನೋಡ್ತೇವೆ. ಅಲ್ಲಿ ನಾವು ನೀನು ಹೊಸದಾಗಿ ಹುಟ್ಟಬೇಕೆಂದು ನಾನು ಹೇಳಿದ್ದರಿಂದ ಅಲ್ಲಿ ಹೇಳುವಾಗ ಅಲ್ಲಿ ಮೂಲ ಭಾಷೆಯಲ್ಲಿ ಯು ಮಸ್ಟ್ ಬಿ ಬಾರ್ನ್ ಅಗೇನ್, ಅಂದ್ರೆ ಹೊಸದಾಗಿ ನೀನು ಹುಟ್ಟಲೇಬೇಕೆಂಬುದಾಗಿ ಹೇಳುವಂಥದ್ದು. ಪ್ರತಿಯೊಬ್ಬರು ಹೊಸದಾಗಿ ಹುಟ್ಟಲೇಬೇಕು. ದೇವರ ರಾಜ್ಯ ಸೇರುವುದಕ್ಕಾಗಿ ನಾವು ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಅಲ್ಲಿ ಕರ್ತನು ಹೇಳುವುದನ್ನು ನಾವು ನೋಡ್ತೇವೆ.
ಇಲ್ಲಿ ಇದು ಭೂಲೋಕದಲ್ಲಿ ಸಂಭವಿಸುವಂತ ಕಾರ್ಯ ಎಂಬುದಾಗಿ, ಪರಲೋಕದಲ್ಲಿ ಸಂಭವಿಸುವ ಕಾರ್ಯ ನಾನು ಹೇಳ್ತಾ ಇಲ್ಲ, ಭೂಲೋಕದಲ್ಲಿ ಸಂಭವಿಸುವ ಕಾರ್ಯ ನಾನು ಹೇಳ್ತಾ ಇದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಇದನ್ನು ಹೇಳ್ತಾ ಇದ್ದಾನೆ. ನಾವು ಭೂಲೋಕದಲ್ಲಿ ಸಂಭವಿಸುವಂತ ಈ ಕಾರ್ಯ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲಿ ಅದು ನಡೆಯಲ್ಪಟ್ಟು ವಾಕ್ಯದ ಮೂಲಕ ಆತ್ಮನಿಂದ ನಾವು ಹೊಸದಾಗಿ ಹುಟ್ಟಿದವರಾಗಿ ದೇವರ ರಾಜ್ಯ ಸೇರಿಕೊಂಡವರಾಗಿ ನಾವು ಅದರಲ್ಲಿ ಜೀವಿಸಬೇಕೆಂಬುದಾಗಿ ಈ ಪುನರ್ಜನ್ಮ ಅಥವಾ ಹೊಸದಾಗಿ ಹುಟ್ಟುವಂಥದ್ದು ನಾವು ನೋಡ್ತೇವೆ. ನಮ್ಮ ಜೀವನವನ್ನು ಬದಲಾಯಿಸ್ತದೆ, ಪಾಪದ ಶಕ್ತಿಯನ್ನು ಅದು ಮುರಿತದೆ. ನಾವು ಶೋಧನೆಗಳ ಮೇಲೆ ಶೋಧನೆಗಳನ್ನು ಜಯಿಸಲ್ಪಟ್ಟವರಾಗಿ ನಾವು ಜಯಶಾಲಿಗಳಾಗಿ ಮುಂದುವರಿತೇವೆ. ಇದಿಲ್ಲದೆ ನಾವು ಜಯ ಹೊಂದಲಿಕ್ಕೆ ಸಾಧ್ಯತೆ ನಮಗೆ ಇರುವುದಿಲ್ಲ. ಆದ ಕಾರಣ ನಾವು ಜಯ ಹೊಂದಿದವರಾಗಿ ಮುಂದುವರಿಬೇಕಾಗಿದ್ದರೆ ನಾವು ಈ ಪುನರ್ಜನ್ಮ ಹೊಂದಿದವರಾಗಿ ನಾವು ಕರ್ತನ ವಾಕ್ಯದಲ್ಲಿ ಬೆಳೆದು ಅಭಿವೃದ್ಧಿ ಆಗಬೇಕು. ಇಲ್ಲಿ ವಾಕ್ಯದ ಪ್ರಕಾರವಾಗಿರುವ ಪುನರ್ಜನ್ಮ ನಾವು ನೋಡ್ತೇವೆ. ಅದು ಲೋಕವು ಹೇಳುವಂತ ಪುನರ್ಜನ್ಮ ಅಲ್ಲ. ಅದು ಒಬ್ಬನು ಈ ಲೋಕದಲ್ಲಿ ಹುಟ್ಟಿ ಮುಂದೆ ಸತ್ತ ನಂತರ ಬೇರೆ ಪ್ರಾಣಿಯಾಗಿ ಅಥವಾ ಬೇರೆ ವ್ಯಕ್ತಿಯಾಗಿ ಹುಡ್ತಾನೆ ಅಂತ ಹೇಳುವಂಥದ್ದು ಅಲ್ಲ. ಎಲ್ಲ ನೋಡ್ತೇವೆ, ನಾವು ನಾವೇ ಆಗಿರ್ತೇವೆ. ಇದು ನಮ್ಮ ಈ ದೇಹದಲ್ಲಿ ಇರುವಾಗಲೇ ನಮ್ಮ ಪುನರ್ಜನ್ಮ ನಮ್ಮ ಆತ್ಮದಲ್ಲಿ ಸಂಭವಿಸುವಂಥದ್ದು ಆಗಿದೆ. ಅದ ಕಾರಣ ಯೇಸು ಸ್ವಾಮಿ ಇಷ್ಟು ಒತ್ತಿ ಆತನು ಹೇಳ್ತಾ ಇದ್ದಾನೆ, ನಿನಗೆ ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ. ಇದು 2 ಸಾರಿ ಆತನು ಹೇಳ್ತಾನೆ, ನಿನಗೆ ನಿಜವಾಗಿ ಹೇಳುತ್ತೇನೆ ಎಂಬುದಾಗಿ. ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಆತನು ದೇವರಾಜ್ಯ ಕಾಣಲಾರನು. ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹೊಸದಾಗಿ ಹುಟ್ಟದೆ ಹೋದರೆ ದೇವರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ. ನಾವು ಆ ರಾಜ್ಯ ಸೇರುವುದಕ್ಕಾಗಿ ಪ್ರಯಾಸ ಪಡೋಣ. ನಾವು ಇದು ನಮಗೆ ಕರ್ತನು ಕೊಟ್ಟಿರುವಂತಹ ಈ ವಾಗ್ದಾನ ನಾವು ತಪ್ಪಿಸಿಕೊಂಡೇವೋ ಎಂಬುದಾಗಿ ನಾವು ಭಯಪಟ್ಟು ಅದನ್ನು ಹೊಂದುವುದಕ್ಕಾಗಿ ನಾವು ಎದೆ ಬಾಗಿದವರಾಗಿ ಮುಂದಕ್ಕೆ ಹೋಗೋಣ. ಕರ್ತನು ಯಾವುದಕ್ಕಾಗಿ ನಮ್ಮನ್ನು ಹಿಡಿದನೋ ಅದನ್ನು ನಾವು ಹಿಡಿದುಕೊಳ್ಳುವುದಕ್ಕಾಗಿ ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ನಾವು ಓಡೋಣ. ಇಲ್ಲಿ ನಮ್ಮ ಜೀವನ ಬದಲಾಗ್ತದೆ, ನಮ್ಮ ಜೀವನ ಅದು ಬದಲಾಗ್ತದೆ. ಅಲ್ಲಿ ಹೊಸತನ ನಮ್ಮ ಜೀವನದಲ್ಲಿ ಬರ್ತದೆ. ನಾವು ಲೋಕದಲ್ಲಿದ್ದಾಗ, ಪಾಪದಲ್ಲಿದ್ದಾಗ ನಮ್ಮ ಉದ್ದೇಶಗಳು, ನಮ್ಮ ಯೋಚನೆಗಳು ಬೇರೆ ಆಗಿದ್ದವು. ಆದ್ರೆ ಕರ್ತನನ್ನು ನಂಬಿದ ನಂತರ ನಮ್ಮ ಯೋಚನೆಗಳು, ಉದ್ದೇಶಗಳು ಅವು ಬದಲಾಗ್ತವೆ. ಅದು ನಮ್ಮ ಪುನರ್ಜನ್ಮದ ಒಂದು ಗುರುತು ಎಂಬುದಾಗಿ ನಾವು ನೋಡ್ತೇವೆ. ನಮ್ಮ ಹೃದಯದಲ್ಲಿ ಹೊಸತನ ಅದನ್ನು ನಾವು ಅನುಭವಿಸ್ತೇವೆ. ಈ ಒಂದು ಹೊಸತನ ನಾವು ಕರ್ತನ ಇತರ ಮಕ್ಕಳೊಂದಿಗೆ, ದೇವರ ಇತರ ಮಕ್ಕಳೊಂದಿಗೆ ನಾವು ಅನ್ಯೋನ್ಯತೆ ಹೊಂದಿಕೊಳ್ಳಲಿಕ್ಕೆ ಅದು ಸಹಾಯವನ್ನು ಮಾಡುವಂತದ್ದಾಗಿದೆ. ಈ ಒಂದು ಸಂಗತಿ ನಮ್ಮನ್ನು ಕರ್ತನ ಪ್ರೀತಿಯಲ್ಲಿ ಬೆಳೆದು ಬರುವಂತೆ ನಮ್ಮನ್ನು ನಡೆಸ್ತದೆ. ನಾವು ಹೊಸದಾಗಿ ಹುಟ್ಟಿದ ನಂತರ ಆತ್ಮಿಕವಾಗಿ ನಾವು ಬೆಳೆಯಬೇಕು. ಕರ್ತನನ್ನು ಪ್ರೀತಿಸುವವರಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡುವವರಾಗಿ ಆತ್ಮಿಕವಾಗಿ ಬೆಳೆಯುವಂತವರಾಗಿರಬೇಕು. ಮತ್ತು ಪ್ರತಿದಿನ ದೇವರ ವಾಕ್ಯವನ್ನು ಓದುವರಾಗಿ, ಅಭ್ಯಾಸಿಸುವವರಾಗಿ, ಅದನ್ನು ಅರ್ಥ ಮಾಡಿಕೊಂಡವರಾಗಿ ಅದರಲ್ಲಿ ಬೆಳೆಯುವಂತವರಾಗಿರಬೇಕು. ಕೇವಲ ವಾಕ್ಯವನ್ನು ಓದುವುದಷ್ಟೇ ಅಲ್ಲ, ವಾಕ್ಯವನ್ನು ಅಭ್ಯಾಸಿಸಬೇಕು, ವಾಕ್ಯವನ್ನು ಧ್ಯಾನಿಸಬೇಕು ಮತ್ತು ಆ ವಾಕ್ಯವನ್ನು ದೇವರು ಮಾತಾಡುವಾಗ ಕೈಕೊಂಡು ನಡೆಯುವಂತವರು ಆಗಿರಬೇಕು. ಮತ್ತು ಈ ವಾಕ್ಯವು ನಮ್ಮನ್ನು ಆ ಒಂದು ಬಂಡೆ ಮೇಲೆ ಅಗಿದು ಅಸ್ಥಿವಾರ ಹಾಕಿ ಮನೆ ಕಟ್ಟಿದವರಿಗೆ ನಾವು ಹೋಲಿಕೆ ಆಗ್ತೇವೆ. ನಾವು ಆತ್ಮಕವಾಗಿ ಬಲವುಳ್ಳವರಾಗಿದ್ದು ಶೋಧನೆಗಳ ಸಮಯದಲ್ಲಿ ನಾವು ಬಿದ್ದು ಹೋಗದೆ ಕರ್ತನಿಗಾಗಿ ದೃಢವಾಗಿ ನಿಂತುಕೊಂಡವರಾಗಿರ್ತೇವೆ. ಕರ್ತನು ಪ್ರತಿಯೊಬ್ಬರನ್ನು ನಮ್ಮನ್ನು ಪ್ರೀತಿಸ್ತಾನೆ. ಇಲ್ಲಿ ಪ್ರತಿಯೊಬ್ಬರನ್ನು ಕರ್ತನು ಆತನು ಬಲಪಡಿಸುವ ಆತನಾಗಿದ್ದಾನೆ. ಆತನು ಪ್ರತಿಯೊಬ್ಬರ ವ್ಯಕ್ತಿ ಬಗ್ಗೆ ಕಾಳಜಿಯನ್ನು ವಹಿಸುವ ಕರ್ತನಾಗಿದ್ದಾನೆ. ನಮ್ಮ ಪ್ರತಿಯೊಬ್ಬರ ಅವಶ್ಯಕತೆಗಳು ಆತನಿಗೆ ಗೊತ್ತು. ಆದ ಕಾರಣ ಮೊದಲನೇದಾಗಿ ನಾವು ಆತನನ್ನೇ ಬಯಸೋಣ, ನಂತರ ಪರಲೋಕದ ರಾಜ್ಯದ ಸಂಗತಿಗಳನ್ನು ಬಯಸೋಣ, ನಂತರ ನಮ್ಮ ವೈಯಕ್ತಿಕ ಸಂಗತಿಗಳು ಏನೇ ಇದ್ರು ಅದನ್ನು ಕರ್ತನು ಕೊಡುವ ಆತನಾಗಿದ್ದಾನೆ.
ಮೊದಲು ದೇವರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡರಿ, ಅವೆಲ್ಲವೂ ಕೂಡ ಇವೆಲ್ಲವೂ ದೊರಕುತ್ತವೆಂಬುದಾಗಿ ಕರ್ತನು ಹೇಳಿರುವುದರಿಂದ ನಾವು ಮೊದಲು ದೇವರ ರಾಜ್ಯಕ್ಕಾಗಿ, ಕರ್ತನು ಹೇಳಿದಂತೆ ಮೊದಲನೇ ಹೆಜ್ಜೆ ಅದು ಹೊಸದಾಗಿ ಹುಟ್ಟಿದ ನಂತರ ನಾವು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸಿ ಅದರಲ್ಲಿ ಬೆಳೆಯುತ್ತಾ ಅಭಿವೃದ್ಧಿಯಾಗುತ್ತಾ ನಾವು ಇತರರನ್ನು ದೇವರ ರಾಜ್ಯಕ್ಕೆ ಎಳೆಯುವಂತ ಒಂದು ಬೆಳಕಾಗಿ ನಾವು ಜೀವಿಸ್ತೇವೆ. ಅದಕ್ಕಾಗಿ ಕರ್ತನು ಅಲ್ಲಿ ಕರೆಯುವಾಗ ನಾವು ನೋಡ್ತೇವೆ, ಕರ್ತನು ಕರೀತಾನೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ. ನಮ್ಮ ಒಂದು ಸಮಸ್ಯೆ ಯಾವುದೇ ಆಗಿದ್ದರು, ನಮ್ಮ ಭಾರಗಳು ಯಾವುದೇ ಆಗಿದ್ದರು, ಕರ್ತನು ನಮ್ಮನ್ನು ಕರೀತಾನೆ. ಕರ್ತನೆ, ಈ ಎಲ್ಲ ಸಂಗತಿಗಳಲ್ಲಿ ನಿನ್ನ ಕೃಪೆಯನ್ನು ದಯಪಾಲಿಸು. ಅವರ ವಿರುದ್ಧವಾದ ಅಂಧಕಾರ ಶಕ್ತಿಗಳನ್ನು ಯೇಸು ನಾಮದಲ್ಲಿ ನಾವು ಬಂಧಿಸ್ತೇವೆ. ಕರ್ತನೆ, ವಾಕ್ಯದ ಸತ್ಯಗಳು ಪ್ರತಿಯೊಬ್ಬರ ಹೃದಯಗಳಲ್ಲಿ ಪ್ರವೇಶಿಸಿ, ಕರ್ತನೆ ಸ್ವಾಮಿ, ಅವರು ಹೊಸದಾಗಿ ಹುಟ್ಟಿದವರಾಗಿ ಕರ್ತನೆ ನಿನ್ನ ರಾಜ್ಯದಲ್ಲಿ ಪ್ರವೇಶಿಸಿ, ಕರ್ತನೆ ಪರಲೋಕ ರಾಜ್ಯಕ್ಕಾಗಿ ಅವರು ಶ್ರಮಿಸುವಂತ ಜನರಾಗುವಂತೆ ಅನುಗ್ರಹಿಸು ಸ್ವಾಮಿ. ಕರ್ತನೆ, ಇಲ್ಲಿರುವಂತ ಜನರ ಪ್ರತಿಯೊಬ್ಬರ ಜೀವನಗಳು ಕರ್ತನೆ ನಿನಗೆ ಪ್ರಜ್ವಲಿಸುವಂತ ಸಂಗತಿಗಳಾಗಲಿ ಸ್ವಾಮಿ. ಇಲ್ಲಿ ಪ್ರಾರ್ಥನೆಯಲ್ಲಿ ಜಾಯ್ನ್ ಆದ ಯಾರಾದರೂ ಕರ್ತನೆ ಇನ್ನೂ ಹೊಸದಾಗಿ ಹುಟ್ಟಿದವರಾಗಿದ್ದಾರೆ ಅಥವಾ ಇನ್ನು ಪುನರ್ಜನ್ಮ ಹೊಂದಿದವರಾಗಿರದೇ ಇದ್ದರೆ, ಒಂದು ವೇಳೆ ಕೇವಲ ನಾವು ಧಾರ್ಮಿಕರಾಗಿ ಕ್ರೈಸ್ತರೆಂದು ಕರೆಸಿಕೊಂಡು ಕರ್ತನೆ ನಿನ್ನನ್ನು ಸ್ವೀಕರಿಸಿಕೊಳ್ಳದೇ ಇದ್ದರೆ, ಅಥವಾ ಪಾಪಕ್ಕಾಗಿ ನಾವು ಪಶ್ಚಾತ್ತಾಪ ಪಡದೇ ಇದ್ದರೆ, ಕರ್ತನೆ ನಮ್ಮ ಪ್ರತಿಯೊಬ್ಬರಲ್ಲಿ ನೀನು ಕಾರ್ಯ ಮಾಡಿ ಕರ್ತನೆ ನಾವು ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟವರಾಗಿ ದೇವರ ರಾಜ್ಯದಲ್ಲಿ ಪ್ರವೇಶಿಸಿದವರಾಗಿ ನಿನಗೆ ಮಹಿಮೆ ತರುವಂತೆ ಹೊಸದಾದ ಅನುಭವವನ್ನು ನಾವು ಪ್ರತಿಯೊಬ್ಬರು ಹೊಂದಿಕೊಂಡು ಜೀವಿಸ್ಲಿಕ್ಕಾಗುವಂತೆ ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇಲ್ಲಿ ಕೂಡಿದವರಲ್ಲಿ ಅನೇಕರಿಗೆ ಚಿಂತೆಗಳು, ಸಮಸ್ಯೆಗಳು ಇರ್ಬೋದು ಸ್ವಾಮಿ, ಅನೇಕ ಪ್ರಾರ್ಥನಾ ಬೇಡಿಕೆಗಳು ಇರ್ಬೋದು, ಅದಕ್ಕಾಗಿ ಅಲ್ಲಿ ಪ್ರತಿಯೊಬ್ಬರು ಕೂಡಿ ಬಂದವರಾಗಿರ್ಬೋದು ಸ್ವಾಮಿ. ಕರ್ತನೆ, ಅವ್ರ ಮೇಲೆ ನಿನ್ನ ಕೃಪೆಯನ್ನು ದಯಪಾಲಿಸಂದ ಪ್ರಾರ್ಥಿಸ್ತೇವೆ. ನಿನ್ನ ರಕ್ತದ ಮರೆ, ನಿನ್ನ ಹಸ್ತ ಅವ್ರ ಮೇಲಿದ್ದು ಕರ್ತನೆ ದುಷ್ಟ ಜನರಿಂದ, ದುಷ್ಟ ಆತ್ಮಗಳಿಂದ, ಕೆಟ್ಟ ಪರಿಸ್ಥಿತಿಗಳಿಂದ ಅವ್ರನ್ನು ತಪ್ಪಿಸಿ ಕಾಯ್ದು ಕಾಪಾಡಿ ಕರ್ತನೆ ನೀನು ಬರುವಾಗ ನಿನ್ನ ದೃಷ್ಟಿಯಲ್ಲಿ ಅವರು ನಿರ್ಮಲರು, ನಿರ್ದೋಷಿಗಳು, ಯಾವುದೇ ಸುಕ್ಕು ಕಳಂಕ ಇಲ್ಲದವರಾಗಿ ಕಂಡು ಬರುವಂತೆ ಕೃಪೆ ಕೊಟ್ಟು ನಡೆಸಬೇಕೆಂದು ಪ್ರಾರ್ಥಿಸ್ತೇವೆ. ಅವರ ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟು ಕರ್ತನೆ ಸ್ವಾಮಿ ಅವರು ನಿನ್ನನ್ನು ನೋಡುವಂತೆ, ಕರ್ತನೆ ಪರಲೋಕ ರಾಜ್ಯದ ಸಂಗತಿಗಳು ಅವರನ್ನು ಅನುಭವಿಸ್ಲಿಕ್ಕಾಗುವಂತೆ ಕೃಪೆ ಕೊಟ್ಟು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನೀನು ಒಳ್ಳೆಯವನಾಗಿದ್ದಿ ಸ್ವಾಮಿ. ಇಲ್ಲಿ ವಾಕ್ಯದ ಸತ್ಯಗಳು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರವೇಶಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಇಲ್ಲಿ ವಾಕ್ಯದ ಸತ್ಯ ಹೇಳುವಾಗ ಕರ್ತನೆ ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನೆಂಬುದಾಗಿ ಸ್ವಾಮಿ, ಈ ಅಧಿಕಾರವನ್ನು ಅವರು ಹೊಂದಿದವರಾಗಿ ಕರ್ತನೆ ಸ್ವಾಮಿ, ಅವರು ಸೈತಾನನ ಕುತಂತ್ರಗಳನ್ನು ಮುರಿಯುತ್ತಾ ಕರ್ತನಿಗಾಗಿ ಜೀವಿಸುವಂತೆ ನಿನ್ನ ಕೃಪೆಯನ್ನು ಅವ್ರ ಮೇಲೆ ದಯಪಾಲಿಸಬಹುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಈ ವಾಕ್ಯದ ಸತ್ಯಗಳು ಆ ಜನರ ಜೀವನದಲ್ಲಿ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಯೋಗ್ಯರಾಗಿ ಜೀವಿಸುವಂತೆ ಕರ್ತನಿಗಾಗಿ ಅವರು ಜೀವಿಸುವಂತೆ ಕೃಪೆ ಕೊಟ್ಟು ನಡೆಸಂತ ಪ್ರಾರ್ಥಿಸ್ತೇವೆ. ಇಲ್ಲಿ ಅವರು ಆತ್ಮನಿಂದಲೂ ನೀರಿನಿಂದಲೂ ಹೊಸದಾಗಿ ಹುಟ್ಟಿದವರಾಗಿ ಆ ಅನುಭವವನ್ನು ಪಡೆದುಕೊಂಡವರಾಗಿ ಕರ್ತನೆ ನಿನಗೆ ಯೋಗ್ಯರಾಗಿ ಜೀವಿಸುವಂತೆ ಅವರಿಗೆ ಕೃಪೆಯನ್ನು ದಯಪಾಲಿಸಲು ಪ್ರಾರ್ಥಿಸ್ತೇವೆ. ಕರ್ತನೆ, ಇಲ್ಲಿ ಅವರು ತೀರ್ಪಿಗೆ ಗುರಿಯಾಗುವುದಿಲ್ಲ ಕರ್ತನೆ, ಅವರು ದೇವರ ರಾಜ್ಯವನ್ನು ಅವರು ಪ್ರವೇಶಿಸ್ತಾರೆ. ಯಾಕಂದ್ರೆ ದೇವರ ಒಬ್ಬನೇ ಮಗನನ್ನು ಅವರು ನಂಬಿದ್ದರಿಂದ ನಾವು ನೋಡ್ತೇವೆ ಆ ತೀರ್ಪಿನಿಂದ ಅವರು ಪಾರಾಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಆ ನಿತ್ಯ ಜೀವ ನಾವು ಪ್ರತಿಯೊಬ್ಬರು ಹೊಂದಿಕೊಂಡವರಾಗಿ, ನಿತ್ಯ ಜೀವದಲ್ಲಿ ನಮ್ಮಲ್ಲಿ ಯಾರಾದರೂ ಪ್ರವೇಶ ಇನ್ನೂ ಹೊಂದಿಕೊಳ್ಳದೇ ಇದ್ದರೆ ಕರ್ತನೆ ಅವರಲ್ಲಿ ಕಾರ್ಯ ಮಾಡಬೇಕೆಂಬುದಾಗಿ, ಆ ನಿತ್ಯ ಜೀವವನ್ನು ಪಡೆದುಕೊಂಡವರಾಗಿ, ಆ ಒಂದು ರಕ್ಷಣೆಯನ್ನು ಪಡೆದುಕೊಂಡವರಾಗಿ, ಹೊಸದಾಗಿ ಹುಟ್ಟುವ ಅನುಭವವನ್ನು ಪಡೆದುಕೊಂಡವರಾಗಿ ಕರ್ತನೆ ಅವರು ನಿನಗಾಗಿ ಜೀವಿಸುವಂತೆ ಕೃಪೆ ಕೊಟ್ಟು ಕರ್ತನ ಅವರನ್ನು ಆಶೀರ್ವದಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು.
ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು ಎಂಬುದಾಗಿ ವಾಕ್ಯ ಹೇಳುವಾಗ ಕರ್ತನೆ ಮಗನನ್ನು ನಂಬುವಗೆ ನಿತ್ಯ ಜೀವ ಉಂಟು ಎಂಬುದಾಗಿ, ಮಗನಿಗೆ ಒಳಗಾಗುವವನು ಅಂದ್ರೆ ಯೇಸುವಿಗೆ ಒಳಗಾಗುವವನು, ಆತನು ನಮಗೋಸ್ಕರ ಮಾಡಿದಂತ ತ್ಯಾಗ ಬಲಿದಾನ ಅದನ್ನು ಅಂಗೀಕರಿಸಿದವರಾಗಿ, ನನಗೋಸ್ಕರ ಯೇಸು ಸತ್ತನು, ನನಗಾಗಿ ತನ್ನ ರಕ್ತ ಸುರಿಸಿದನು, ನನಗಾಗಿ ಬಾಧೆಪಟ್ಟು ಸತ್ತನೆಂಬುದಾಗಿ ಅವರು ಗ್ರಹಿಸಿಕೊಂಡವರಾಗಿ ಕರ್ತನೆ ಈ ಒಂದು ಪುನರ್ಜನ್ಮವನ್ನು ಅವರು ಹೊಂದಿಕೊಂಡು ಕರ್ತನೆ ನಿನಗಾಗಿ ಅವರು ಜೀವಿಸುವಂತೆ ಅವ್ರ ಮೇಲೆ ಕೃಪೆಯನ್ನು ಕೊಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ಸ್ವಾಮಿ, ನಿನ್ನ ಕೃಪೆಗಳು ಅವ್ರ ಮೇಲಿದ್ದು ಇಲ್ಲಿ ಕೂಡಿ ಬಂದವರಾದ ಕರ್ತನೆ ಸ್ವಾಮಿ 44 ಜನರು ಪ್ರತಿಯೊಬ್ಬರ ಮೇಲೆ ನಿನ್ನ ಕೃಪೆ ಅವ್ರ ಮೇಲೆ ಬರಲಿ ಸ್ವಾಮಿ. ಅವರ ಆತ್ಮಿಕ ಜೀವನದ ಪ್ರತಿಯೊಂದು ಜೀವಿತದಲ್ಲಿ ನಿನ್ನ ಕೃಪೆಯನ್ನು ದಯಪಾಲಿಸಿ, ನಿನ್ನ ವಿಶೇಷವಾದ ಅಸ್ಥಿವಾರವನ್ನು ಅವರ ಜೀವನದಲ್ಲಿ ಹಾಕಿ ಅವ್ರನ್ನು ಬಲಪಡಿಸಿ ನಡೆಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ ನಿನ್ನ ಕೃಪೆಯು ಇಲ್ಲೊಂದ ಕೂಡಿ ಬಂದವರಾದ ಪ್ರತಿಯೊಬ್ಬರ ಮೇಲೆ ವಾಸವಾಗಿರ್ಲಿ. ನೀನು ಆಶೀರ್ವದಿಸು. ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ನಾವು ಇದರಲ್ಲಿ ಉಲ್ಲಾಸಿಸ್ತೇವೆ, ನಾವು ಸಂತೋಷಿಸ್ತೇವೆ. ಕರ್ತನೆ ಈ ದಿನ ಬೆಳಗಿನ ಜಾವದಲ್ಲಿ ನಿನ್ನ ಸನ್ನಿಧಾನದಲ್ಲಿ ಇರುವುದಕ್ಕಾಗಿ, ಕೃಪೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನ ಒಳ್ಳೆತನಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಕರ್ತನೆ ಈ ಒಂದು ಕರ್ತನೆ ಸ್ವಾಮಿ ಅವಕಾಶ ಕೊಟ್ಟದಕ್ಕಾಗಿ, ಕರ್ತನೆ ನಮ್ಮೆಲ್ಲರಿಗೆ ಅವಕಾಶ ಕೊಟ್ಟದಕ್ಕಾಗಿ ಘನಮಾನ್ಯನಿಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಸ್ತುತಿಸಿ ಪ್ರಾರ್ಥಿಸಿ ಬೇಡ್ಕೊಂಡು ಬಂದಿದ್ದೇವೆ ಕರ್ತನೆ. ಆಮೇನ್.